ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಅಂಕುಶ ಹಾಕಿದೆ. ಇಂದು ರಾಜ್ಯ ಸರ್ಕಾರ ರೂಪಿಸಿದಂತಹ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ರು. ಈ ಬೆನ್ನಲ್ಲೇ ಅಧಿಸೂಚನೆ ಹೊರಬಿತ್ತು. ಈ ಮೂಲಕ ಸುಗ್ರೀವಾಜ್ಞೆ ಜಾರಿಗೆ ಬಂತು. ಹೊಸ ಸುಗ್ರೀವಾಜ್ಞೆ ಪ್ರಕಾರ ಟಾರ್ಚರ್ ಕೊಟ್ಟ ಸಂಸ್ಥೆಗಳಿಗೆ 10 ವರ್ಷ ಜೈಲು, 5 ಲಕ್ಷದವರೆಗೆ ದಂಡವನ್ನು ವಿಧಿಸಲಾಗುತ್ತೆ. ಇನ್ನು ಅಂಕಿತ ಹಾಕುವ ಸಮಯದಲ್ಲಿ ಸರ್ಕಾರದ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅನಧಿಕೃತ ಕಾನೂನು ಬಾಹಿರ ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಸಲು ಮುಂದಾಗಿರುವ ಕ್ರಮವನ್ನು ಸ್ವಾಗತಿಸಿದ್ದಾರೆ. ಆದರೆ ಅಧಿವೇಶನದಲ್ಲಿ ಮಸೂದೆ ಮಂಡಿಸುವಾಗ ಕೆಲ ಅಂಶ ಸೇರ್ಪಡೆ ಮಾಡುವಂತೆ ಮತ್ತು ಕೆಲ ಅಂಶ ತೆಗೆಯುವಂತೆ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಗವರ್ನರ್ ಅಂಕಿತ ಬೆನ್ನಲ್ಲೇ ಟ್ವೀಟ್ ಮಾಡಿದ ಸಿಎಂ, ಈ ಸುಗ್ರೀವಾಜ್ಞೆ ಜನರಿಗೆ ರಕ್ಷಣೆ ಕೊಡುತ್ತೆ. ಯಾರು ಕಿರುಕುಳಕ್ಕೆ ಒಳಗಾಗಿದ್ದೀರಿ ಅವರು ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಅಂತ ಹೇಳಿದ್ರು. ಇದರ ನಡುವೆಯೂ ಕೂಡ ಕೊಡಗಿನ ಶನಿವಾರ ಸಂತೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಹಸೀನಾ ಎಂಬಾಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸುಗ್ರೀವಾಜ್ಞೆ ಮೊದಲಾಗಿರೋದು ಆಮೇಲಲ್ಲ, ಆಮೇಲೂ ಮಾಡ್ಕೋಬಹುದು. ಯಾರೋ 4 ಜನ ಮಾಡ್ಕೋಬೇಡಿ ಅಂತ ನಾವು ಹೇಳ್ತೀವಿ. ಬಡ್ಡಿ ಜೊತೆಯಲ್ಲಿ ಬಾಕಿ ಸಾಲನ ಮನ್ನಾ ಮಾಡಬೇಡಿ. ಕಾನೂನುಬದ್ಧವಾಗಿ ಸಾಲ ಕೊಟ್ಟ ಸಂಸ್ಥೆ ಅಥವಾ ವ್ಯಕ್ತಿಗೆ ತೊಂದರೆ ಕೊಡಕ್ಕೆ ಹೋಗಬೇಡಿ. ಇಲ್ಲ ಕಾನೂನಲ್ಲಿ ನಾಳೆ ಇದು ಅನ್ನೆಸೆಸರಿಯಾಗಿ ಅನಗತ್ಯವಾದಂತಹ ನ್ಯಾಯಾಲಯದಲ್ಲಿ ವ್ಯಾಜ್ಯಗಳಿಗೆ ದಾರಿ ಮಾಡಿಕೊಟ್ಬಿಡುತ್ತೆ. ಕಾರಣ ಸಂಸ್ಥೆಗಳಿಗೆ ವ್ಯಾಜ್ಯಗಳನ್ನು ಪ್ರಾರಂಭ ಮಾಡೋದು ಸುಲಭ ಮತ್ತು ನಡೆಸುವುದು ಸುಲಭ. ಅವ್ರ ತಾತನ ಮನೆ ಗಂಟೆನೂ ಹೋಗಲ್ಲ. ವ್ಯಕ್ತಿಗಳಿಗೆ ಹಾಗಲ್ಲ, ನಾವು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಅದನ್ನು ತಂದ್ಕೋಬೇಡಿ, ಮಾಡ್ಕೋಬೇಡಿ, ಕಾನೂನು ಸಂಘರ್ಷ ತಂದ್ಕೋಬೇಡಿ. ಜಾಸ್ತಿ ನಿಯಮದ ಪ್ರಕಾರದಲ್ಲಿ ಸಾಲ ಕೊಟ್ಟವರಿಗೆ ನಿಯಮದ ಪ್ರಕಾರದಲ್ಲಿ ಅವರ ಹಕ್ಕನ್ನು ರಕ್ಷಿಸಿ. ಕಾನೂನಿನ ದುರುಪಯೋಗದಿಂದ ಯಾರಿಗೂ ಕಿರುಕುಳ ಆಗಬಾರ್ದು. ಆಗತ್ತೆ, ಒಂಚೂರು ಪಾರು ಆಗತ್ತೆ, ಆಗಲ್ಲ ಅಂತಲ್ಲ. ಆ ಥರದ ಆ್ಯಕ್ಟ್ಗಳಿವೆ. ವರದಕ್ಷಿಣೆ ಕೇಸ್ ಇದೆ, SC/ST ಆ್ಯಕ್ಟಲ್ಲಿ ಒಂದು ಆ ಥರದ ಆರೋಪ ಇದೆ. ಅಲ್ಲಲ್ಲಿ ಇರುತ್ತೆ ಅಂಥ ಮಿಸ್ಯೂಸ್ಗಳು. ಯು ಕಾಂಟ್ ಹೆಲ್ಪ್. ಅಂದರೆ ಲಿಮಿಟ್ ಮಾಡಬೇಕು ಮತ್ತು ಆ ಮಿಸ್ಯೂಸ್ ಮಾಡಿದವ್ರು ಸಿಕ್ಕಾಕೊಂಡಾಗ ಅವ್ರನ್ನ ಬಡದಾಕಬೇಕು. ರಿವರ್ಸ್ ಸೈಡಲ್ಲೂ ಬರಬೇಕು. ರಿವರ್ಸಲ್ಲಿ ಆಗಬೇಕು. ಹಣಕಾಸು ಸಂಸ್ಥೆಗಳ ಸಾಲ ವಸೂಲಾತಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳಿ, ನೋಂದಾಯಿತ ಸಂಸ್ಥೆಗಳ ವ್ಯವಹಾರಕ್ಕೆ ಅಡ್ಡಿ ಆಗದಂಗೆ ನೋಡ್ಕೊಳ್ಳಿ ಅಂತ ರಾಜ್ಯಪಾಲರು ಸಲಹೆ ಕೊಟ್ಟಿದ್ದಾರೆ. ವ್ಯಾಲಿಡ್ ಅಲ್ವಾ ಸರ್ ಸಲಹೆಗಳೆಲ್ಲ ಚೆನ್ನಾಗೇ ಇದೆ. ಮತ್ತೆ ನಾನು ಅವತ್ತೂ ಹೇಳಿದೆ, ಇಟ್ಸ್ ಎ ಗುಡ್ ಥಾಟ್. ಬಿಲ್ ತಂದಿದ್ದು ಒಂದು ಪ್ರೊಟೆಕ್ಷನ್ ಬೇಕಿತ್ತು, ಒಂದು ಭಯ ಬೇಕಿತ್ತು ಎಲ್ಲರಿಗೂ. ಬಟ್ ಅಗೇನ್ ನನ್ನ ಪ್ರಶ್ನೆ, ಇದು ಹೇಗೆ ಜಾರಿಗೆ ಬರುತ್ತೆ ಅನ್ನೋದು. ಯಾಕಂದರೆ ಇದು ಜಾರಿಗೆ ಬರೋಕ್ಕೆ ಇಬ್ಬರು ಭಾಳ ಇಂಪಾರ್ಟೆಂಟ್ ಇರ್ತಾರೆ. ಯಾರು ಸರ್? ಒಂದು ದೂರನ್ನು ತಂದು ಕೊಡುವವರು, 2 ದೂರನ್ನು ಸ್ವೀಕಾರ ಮಾಡುವ ಪೊಲೀಸರು ಹೆಂಗೆ ವರ್ತಿಸ್ತಾರೆ, ಹೇಗೆ ಇದನ್ನು ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ನನಗೊಂದು ಕುತೂಹಲ ಇದೆ. ಮತ್ತು ಈ ಕಾನೂನು ಹೇಗೆ ಜಾರಿಗೆ ಬರುತ್ತೆ ಅನ್ನೋದು ಭಾಳ ಇದಾಗಿದೆ ನನಗೆ. ಐ ಹ್ಯಾವ್ ನೋ ಐಡಿಯಾ. ಅದಾದಮೇಲೆ ಗೊತ್ತಾಗೋದು. ಓಕೆ. ಇನ್ನು ಫ್ರಾನ್ಸ್ ಪ್ರವಾಸದಲ್ಲಿರುವಂತಹ ಪ್ರಧಾನಿ ಮೋದಿ ಅಧ್ಯಕ್ಷ ಮ್ಯಾಕ್ರಾನ್ ಜೊತೆಗೂಡಿ ಮಾರ್ಸೆಲ್ ನಗರದಲ್ಲಿ ಭಾರತೀಯ ರಾಯಭಾರಿ ಕಚೇರಿ ಕಚೇರಿಯನ್ನು ಉದ್ಘಾಟಿಸಿದರು. ಇದಕ್ಕೂ ಮುನ್ನ ಮೊದಲ ಮಹಾಯುದ್ಧದಲ್ಲಿ ಮಾಡಿದ ಭಾರತೀಯ ಯೋಧರಿಗೆ ಮೋದಿ ನಮನವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವೀರ ಸಾವರ್ಕರ್ನ ಮೋದಿ ಸ್ಮರಿಸಿದರು. ಬ್ರಿಟಿಷರಿಂದ ತಪ್ಪಿಸಿಕೊಳ್ಳಲು ಸಾವರ್ಕರ್ ಮಾಡಿದ ಪ್ರಯತ್ನಗಳನ್ನು ಅಲ್ಲಿ ಹೊಗಳಿದ್ರು. ಅಂದು ಸಾವರ್ಕರ್ ಬೆಂಬಲಿಸಿದ ಮಾರ್ಸೆಲ್ ಮಂದಿಗೆ ಧನ್ಯವಾದ ಹೇಳಿದರು. ಈ ಮಧ್ಯೆ ಗೂಗಲ್ ಸಿಇಒ ಸುಂದರ್ ಪಿಚೈರನ್ನ ಪ್ರಧಾನಿ ಮೋದಿ ಭೇಟಿಯಾಗಿ ಭಾರತದಲ್ಲಿ ಆಗ್ತಾ ಇರುವಂತಹ ಡಿಜಿಟಲ್ ರೂಪಾಂತರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಾಳೆ ಪ್ರಧಾನಿ ಮೋದಿ ಅಮೆರಿಕ ಪ್ರವಾಸ ಕೈಗೊಳ್ಳುತ್ತಾರೆ. ಆದರೆ ಆಮಂತ್ರಣ ಇಲ್ಲದಿದ್ದರೂ ಪ್ರಧಾನಿ ಮೋದಿ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ ಅಂತ ಎಎಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಲೇವಡಿ ಮಾಡಿದ್ದಾರೆ. ಬಿಡಿಪ ದೊಡ್ಡ ಇದು ಅಲ್ಲ ಅದು. ಆಯ್ತು, ಈಗ ಅವ್ರು ಬಂದಾಯ್ತು, ಅವ್ರ ಮನೆ ಸೇರ್ಕೊಂಡಾಯ್ತು, ಮುಂದಾಗೋದು ನೋಡಿ ಅಲ್ಲ, ಕರೆಯದೇ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಹಿಂದೆ ಕಾಂಗ್ರೆಸ್ ಸರ್ಕಾರಗಳು 2000ರಿಂದನೋ 2001ರಿಂದ 2004ರಿಂದನೋ ಆಗಿದೆ. ಯಾವ ವಿಮಾನದಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತೆಲ್ಲ ತೆಗಿತಾ ಕೂತ್ಕೋತೀರಾ? ಆಯ್ತು, ಆಗಿದೆ, ದಟ್ಸ್ ಆಲ್ ರೈಟ್. ಮುಂದೇನಾಗಬೇಕು ನೋಡ್ಬೇಕಪ್ಪ ಅದನ್ನ. ನನ್ನ ಫ್ರೆಂಡ್ ಅಂತ ಹೇಳ್ಬಿಟ್ಟು ಅವ್ರು ಕಳಿಸ್ಬಿಟ್ಟಿದ್ದಾರೆ ಅಂತಬಿಟ್ಟು ಡೊನಾಲ್ಡ್ ಟ್ರಂಪ್ ಫೋನ್ ಮಾಡಿಬಿಟ್ಟು, ಅವನು ನನ್ನ ಫ್ರೆಂಡ್ ಅಂತ ಹೇಳಿದ್ದ, ಅವ್ನಿಗೆ ಅದನ್ನು ನಾವು ಅನುಕಂಪ ತೋರಿಸೋದು ಬೇಡ, ಆ ಭಾರತೀಯ ಹಿಂಗೆ ಕಳಿಸಿ, ಅವ್ರಿಗೆಲ್ಲ ಕಾಲಕ್ಕೆ ಹಾಕ್ಬಿಟ್ಟೆ ಕಳಿಸಿ ಅಂತ ಟ್ರಂಪ್ ಫೋನ್ ಮಾಡಿ ಹೇಳಿರ್ತಾರ. ಅಲ್ಲ, ಕಾಂಗ್ರೆಸ್ 2 ರೀತಿಯಲ್ಲಿ ಮಾತಾಡುತ್ತೆ ಅಲ್ಲ ಸರ್. ಈಗ ಅಮೆರಿಕ ಹಾಕ್ತಾ ಇರುವಂತೆ ತೆರಿಗೆ ವಿಚಾರದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ, ನಿಮ್ಮ ಫ್ರೆಂಡ್ ಜೊತೆಗೆ ಮಾತಾಡ್ಬಿಟ್ಟು ದೇಶಕ್ಕೆ ಒಂದಿಷ್ಟು ಒಳ್ಳೇದು ಮಾಡಿ ಅಂತ ಕೇಳ್ತಾರೆ. ಈಗ ಹೋಗಿ ಅವ್ರು ಕರೆದೇ ಇಲ್ಲ ಹೋಗ್ತಾ ಇದ್ದಾಗೆ ಅಂತಂದಾಗ್ಲೂ ಅದಕ್ಕೂ ಮಾತಾಡ್ತಾರೆ. ಎಲ್ಲ ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಟ್ಬಿಡೋದು ಆಗ್ಬಿಟ್ಟಿದ್ದಿದ್ರೆ ಏನು ಬೇರೆ ದೇಶಗಳೆಲ್ಲ ಕಡಲೆಕಾಯಿ ಬೀಜ ತಿನ್ಕೊಂಡು ನಮ್ಮ ಗುಲಾಮರಾಗಿರ್ತಿದ್ರ? ಇದೊಳ್ಳೆ ಕಷ್ಟವಾಯ್ತಲ್ಲ. ಹೋದ್ರು ಬೈತಾರೆ, ಹೋಗದೇ ಇದ್ರು ಬೈತಾರೆ. ನಿಮ್ಮ ಸರ್ಕಾರ ಇದ್ದಾಗ ಈಗ ಟ್ರಂಪ್ ಹಾಕ್ಬಿಟ್ಟಿದ್ರೆ ಏನು ಮಾಡ್ಬಿಡ್ತಿದ್ರಿ? ದೇರ್ ಇಸ್ ಎ ರೇ ಆಫ್ ಹೋಪ್. ನಮಗೂ ಟ್ಯಾಕ್ಸ್ ಬೀಳತ್ತೆ, ನಮಗೂ ಬೀಳಬಹುದು. ಅದು ಅವರ ದೇಶದ ಹಿತಾಸಕ್ತಿ. ಅದರ ಕಾಪಾಡಿಕೊಳ್ಳೋದು ನಮ್ಮ ದೇಶದ ಹಿತಾಸಕ್ತಿ. ನಾವು ನಮ್ಮದನ್ನು ಕಾಪಾಡ್ಕೋಬೇಕಪ್ಪ. ಇದೊಳ್ಳೆ ಕಷ್ಟವಾಯ್ತಲ್ಲ. ಅವ್ನ ಫ್ರೆಂಡ್ ಅಂದ್ಬಿಟ್ಟು ಆಯ್ತಪ್ಪ. ಹಂಗಾರೆ ಈಗ ಕಾಂಗ್ರೆಸ್ನವ್ರು ಯಾರಪ್ಪ ಫ್ರೆಂಡು ನಿಮಗೆ? ಯಾವ ದೇಶದವ್ರ ಫ್ರೆಂಡ್ ಹೇಳಿಪ್ಪ? ಚೈನಾನವ್ರ ಫ್ರೆಂಡಾ ಹೇಳಿಪ್ಪ, ಅಲ್ಲಿಂದ ಕಳಿಸ್ಬಿಡಿ ಅಂತ ಹೇಳ್ಬಿಡೋಣ ಅವ್ರನ್ನ. ಹಂಗಾಗಲ್ಲ. ಎಲ್ಲ ದೇಶಗಳು ಹಿಂಗೆ ಆಗೋದು. ಸಾವರ್ಕರ್
ಮಾರ್ಸೆ ಅಲ್ಲಿ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ಶಿಪ್ಪಲ್ಲಿ. ಆಗ ಫ್ರಾನ್ಸ್ ಅಧಿಕಾರಿಗಳು ಅವ್ರನ್ನ ಹಿಡಿದ್ರು. ಹಿಡಿದ ಮೇಲೆ ಅವರು ಟೆಕ್ನಿಕಲಿ ಫ್ರಾನ್ಸ್ನ ಅಧಿಕಾರಿಗಳ ಬಂಧನದಲ್ಲಿದ್ದರು. ಆದರೆ ಅವತ್ತು ಬ್ರಿಟಿಷರ ಶಕ್ತಿ ಸಾಮರ್ಥ್ಯ ಪ್ರತಾಪಗಳು ಜಾಸ್ತಿ ಇತ್ತು. ಇವತ್ತಿನ ಬ್ರಿಟಿಷ್ ಅಲ್ಲ. ಇವತ್ತಿನ ಬ್ರಿಟಿಷನ್ ಯಾವನು ಕೇರ್ ಮಾಡಲ್ಲ, ಪ್ರಶ್ನೆ ಬೇರೆ ಅದು. ಹೌದು. ಅವತ್ತವ್ರದ್ದು ಸೂರ್ಯ ಮುಳುಗದ ನಾಡಲ್ವೇ ಅವರು. ಆಗ ಹಂಗಿದ್ರು. ಅವರು ಫ್ರಾನ್ಸ್ನವ್ರ ಮೇಲೆ ಒತ್ತಡವನ್ನು ಹಾಕಿದ್ರು, ಅವರು ನಮ್ಮ ಕೈದಿ ಅದು ಅಂತ. ಸೊ ಹಾಗಾಗಿ ಫ್ರಾನ್ಸಲ್ಲಿ ಏನು ಮಾಡಿದ್ರು, ಫ್ರಾನ್ಸ್ ಅಧಿಕಾರಿಗಳು ಹ್ಯಾಂಡ್ ಓವರ್ ಮಾಡಿಬಿಟ್ರು ಬ್ರಿಟಿಷರ್ಸ್ಗೆ. ಬ್ರಿಟಿಷರ್ಸ್ ಅವ್ರನ್ನ ಅಲ್ಲಿಂದ ಕರ್ಕೊಂಬಂದು ನಮ್ಮ ಅಂಡಮಾನಲ್ಲಿ ಕಾಳಾಪಾನಿ ಶಿಕ್ಷೆಗೆ ಹಾಕಿದ್ರು. ಹಾಗಾಗಿ ಆ ಮಾರ್ಸೆ ಆ ಟೌನ್ ಏನಿದೆ ಅಲ್ಲಿ ಸಾವರ್ಕರ್ದೊಂದು ಸಂಬಂಧ ಇದೆ. ಇವತ್ತು ಭಾರತೀಯ ರಾಯಭಾರ ಕಚೇರಿಯ 2ನೇ ಶಾಖೆಯನ್ನು ಅಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ. ಎರಡನೇದು ಚೈನಾದು BRI ಏನಿದೆ, ಬಾರ್ಡರ್ ಇದು ಇನಿಷಿಯೇಟಿವ್ ಏನಿದೆ ರೋಡ್ದು, ಅದಕ್ಕೆ ಕೌಂಟರ್ ಆಗಿ ಬೈಡನ್ ಇದ್ದಾಗ ಗೇಮ್ ಚೇಂಜರ್ ಅಂತ ಭಾರತದಿಂದ ಮಿಡ್ಲ್ ಈಸ್ಟಲ್ಲೆಲ್ಲ ಹೋಗಿ ಅಲ್ಲೆಲ್ಲೆಲ್ಲೋ ಸಮುದ್ರದಲ್ಲಿ ಹೋಗಿ, ಸಮುದ್ರದಿಂದ ರೈಲಲ್ಲಿ ಹೋಗಿ ಸರಕು ಸಾಗಾಣೆಗಳು, ಸರಕು ಸಾಮಗ್ರಿಗಳು ಅಲ್ಲಿಂದ ಅದು ಇಸ್ರೇಲ್ ಹತ್ರಕ್ಕೆ ಬಂದು ಸೌದಿ ಅರೇಬಿಯಾ ಕಡೆಗೆ ಬಂದು ಇದೆಲ್ಲ ಒಂದು ರೂಟ್ ಮಾಡಿದ್ದಾರೆ. ಹೌದು, ಒಂದು ಆಲ್ಟರ್ನೇಟ್ ರೂಟ್ ಮಾಡಿದ್ದಾರೆ. IMEC ಅಂತಲೇ ಒಂದು ರೂಟ್ ಮಾಡಿದ್ದಾರೆ, IMI ಅಂತಲೇ ಒಂದು ಮಾಡಿದ್ದಾರೆ ರೂಟ್ನ. ಆ ರೂಟ್ ಈ ಮಾರ್ಸೆಯಿಂದ ಪಾಸ್ ಆಗುತ್ತೆ ಓಕೆ ಫ್ರಾನ್ಸಲ್ಲಿ. ಅಂದರೆ ಯುರೋಪ್ ಕನೆಕ್ಟಿವಿಟಿ ಅಲ್ಲಿ ಬರುತ್ತದು, ಓಕೆ, ಭಾರತದಿಂದ ಹೊರಡೋದೆಲ್ಲ. ಹಾಗಾಗಿ ಇವತ್ತು ಅಲ್ಲಿಗೆ ಹೋಗಿದ್ದಾರೆ ಅಷ್ಟು. ಎಸ್. ಇನ್ನು ಗ್ಯಾರಂಟಿಯಂತಹ ಉಚಿತ ಯೋಜನೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ಹೇಳಿಕೆ ಕೊಟ್ಟಿದೆ. ಚುನಾವಣೆ ವೇಳೆ ರಾಜಕೀಯ ಪಕ್ಷಗಳು ಉಚಿತ ಯೋಜನೆಗಳನ್ನು ಘೋಷಿಸುವುದು ಸರಿಯಾದಂತಹ ಪದ್ಧತಿ ಅಲ್ಲ. ಉಚಿತ ಯೋಜನೆಗಳು ಒಳ್ಳೆಯದಲ್ಲ. ದುರಾದೃಷ್ಟವಶಾತ್ ಇವುಗಳ ಕಾರಣದಿಂದಾಗಿ ಜನ ಕಷ್ಟಪಟ್ಟು ಕೆಲಸ ಮಾಡಲು ಬಯಸ್ತಾ ಇಲ್ಲ. ಉಚಿತವಾಗಿ ಪಡಿತರ ಹಣ ಸಿಗ್ತಾ ಇದೆ. ಯಾವುದೇ ಕೆಲಸ ಮಾಡದಿದ್ರೂ ಹಣ ಸಿಗ್ತಾ ಇರೋ ಕಾರಣ ಹೀಗೆ ಆಗ್ತಾ ಇದೆ ಅಂತ ಜಸ್ಟಿಸ್ BR ಗವಾಯ್ ಅವರು ಅಗಸ್ಟಿನ್ ಅವರಿದ್ದ ಪೀಠ ಅಭಿಪ್ರಾಯಪಟ್ಟಿದೆ. ಈ ಮಧ್ಯೆ L&T ಚೇರ್ಮನ್ ಸುಬ್ರಹ್ಮಣ್ಯನ್ ಸಹ ಇದೇ ಅರ್ಥದ ಮಾತುಗಳನ್ನು ಆಡಿ ಚರ್ಚೆಗೆ ಗ್ರಾಸವಾಗಿದ್ದಾರೆ. ಜನಕಲ್ಯಾಣ ಯೋಜನೆಗಳಿಂದಾಗಿಯೇ ಕಾರ್ಮಿಕರು ಕೆಲಸ ಮಾಡ್ತಿಲ್ಲ ಅಂತ ದೂಷಣೆ ಮಾಡಿದ್ದಾರೆ. ಜನಕಲ್ಯಾಣ ಯೋಜನೆಯಿಂದ ಮಾಡ್ತಿಲ್ಲ ಅಂತ ನಾನು ಹೇಳಲ್ಲ, ಅದು ಒಂದು ಸ್ವಲ್ಪ ಪಾರ್ಟ್ ಆಫ್ ಅದು ಒಂದು ಭಾಗ ಆಗಿಬಿಟ್ಟಿದೆ. ಹೌದು, ಅವ್ರು L&T ಚೇರ್ಮನ್ ಹೇಳಿದ್ದಕ್ಕೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅವ್ರಿಗೇನು ಹೋಗಬೇಕು ಅಂತ ಬುರುಡೆ ಬಿಟ್ಕೊಂಡು ನೀವು ಓಡಾಡಿದ್ರೆ ಓಡಾಡಬಹುದು, ಅನುಭವಿಸೋರು ಗೊತ್ತಿದೆ ಅದು ಕಷ್ಟ ಏನು ಅಂತ. ಹೌದು, ಅದರಿಂದಲೇ ಅಂತ ನಾನು ಹೇಳಲ್ಲ, ಬಟ್ ಅದು ಒಂದು ಪಾತ್ರವನ್ನು ತಂದಿದೆ ಅಷ್ಟು ಮಾತ್ರ ಹೇಳಬಲ್ಲೆ. ಅದರಲ್ಲೂ ಗ್ರಾಮೀಣ ಕೃಷಿ ಕಾರ್ಮಿಕ ವಲಯದಲ್ಲಿ ಕೆಲಸಕ್ಕೆ ಆಳುಗಳೇ ಸಿಗಲ್ಲ, ಹೊಡಿತಾ ಇದೆ. ಏಟಂದ್ರೆ ಸರಿಯಾಗಿ ಹೊಡಿತಿದೆ ಏಟು. ಹಾಗನ್ಬಿಟ್ಟು ಎಲ್ಲರನ್ನ ಹಗ್ಗ ಹಾಕ್ಬಿಟ್ಟು ಕಟ್ಕೊಂಡ್ಬಂದ್ಬಿಟ್ಟು ಗುಲಾಮರ ಥರ ಕೆಲಸ ಮಾಡ್ಸೋಕ್ಕಾಗಲ್ಲ. ನಾವು ಕೆಲಸ ಮಾಡಬೇಕಾದ ಮನೋಸ್ಥಿತಿಯನ್ನು ಸಾಯಿಸಬೇಡಿ ಕಂತ್ರಿ ರಾಜಕಾರಣಿಗಳು. ನೀವು ದುಡಿಯೋದನ್ನೇ ನಿಲ್ಲಿಸ್ತಾ ಇದ್ದಾರೆ, ಅದನ್ನೇ ನಿಲ್ಲಿಸ್ಬಿಡ್ತಾ ಇದ್ದೀರಿ. ಇನ್ನೇನು ದೇಶ ಕಟ್ತೀರಿ ನಿಮ್ಮ ತಲೆ? ಸುಪ್ರೀಂ ಕೋರ್ಟ್ ಅದನ್ನೇ ಹೇಳುತ್ತಿರೋದು. ಈಗಲೂ ಅದಕ್ಕೆ ಕೇಂದ್ರ ಸರ್ಕಾರ ಹೇಳೋದು ಏನಪ್ಪ ಅಂದರೆ ಅದು ಬಡತನ ನಿರ್ಮೂಲನೆಯ ಭಾಗವಂತೆ. ನಿಮ್ಮ ತಲೆ ಮಣ್ಣಿದ್ದವನು ಹೇಳ್ತಿರ್ಲಿಲ್ಲ ಇದನ್ನೆಲ್ಲ. ಎಲ್ರಿಗೂ ಕೊಟ್ಬಿಟ್ಟು ಗರೀಬಿ ಹಟಾವೋ ಘೋಷಣೆ ಮಾಡ್ಕೊಂಡು ಬಂದು ಇಂದಿರಾ ಗಾಂಧಿ ಕಾಂಗ್ರೆಸ್ನವ್ರು ಹೇಳಿದ್ದು ಬಿಟ್ಟಿದ್ದು ರೈಲನ್ನ ನಮಗೆ. ಈಗ ಇವರು ಫರ್ದರ್ ರೈಲ್ ಬಿಡ್ತಾವ್ರು ಕೂತ್ಕೊಂಡು, ಇವರು BJP ಅವ್ರು. ಎಲ್ಲಿವರೆಗಪ್ಪ ಗರೀಬಿನ ನೀವು ಹಟಾವೋ ಮಾಡೋದು? ಹೇಳಬೇಕಲ್ಲ, ಒಂದು ವೇಳೆ ಹಟಾವೋ ಮಾಡೋದಾದ್ರೆ ಮಾಡಿ. ಯಾಕಂದರೆ ಒಂದಿಷ್ಟು ಬಡತನದಲ್ಲಿದ್ದವ್ರನ್ನ ಮೇಲಕ್ಕೆ ಎತ್ತಿದ್ರೆ 4 ಜನ ಮತ್ತೆ ಹೊಸದಾಗಿ ಬಡತನದಲ್ಲಿ ಹುಟ್ಕೋಬೋದು. ಹುಟ್ಕೊಳ್ಳೋದು ಯಾರವರು ಎಂಬುದನ್ನು ವೈಜ್ಞಾನಿಕವಾಗಿ ಹುಡುಕಿ ಅವರಿಗೆ ತಲುಪುವಂತೆ ಮಾಡಬೇಕೇ ಹೊರತು, ಅದುವೇ ಕಾಲಬದ್ಧವಾಗಿ ತಲುಪುವಂತೆ ಮಾಡಿ ಅವರನ್ನೂ ಮೇಲೆ ಕೆತ್ತಕ್ಕೆ ಹೋಗಬೇಕೇ ಹೊರತು ಪರ್ಮನೆಂಟ್ ಆಗಿ 75 ವರ್ಷದಿಂದ ಪರ್ಮನೆಂಟ್ ಯೋಜನೆಗಳು. ಬಟ್ BJP ಹೇಳ್ತಾರೆ 25 ಕೋಟಿ ಜನರನ್ನ ಬಡತನದಿಂದ ಮೇಲೆತ್ತಿದ್ದೀವಿ. ಸರಿಯಪ್ಪ, ಎತ್ತದ ಮೇಲೆ ಮತ್ತೆ ಅಷ್ಟೇ ಜನಕ್ಕೆ ಕೊಡ್ತೀಯಲ್ಲ ಕೂತ್ಕೊಂಡು. ಅದು ಹೆಂಗ್ ಹೋಗ್ತಾ ಇದೆ ಯೋಜನೆಗಳು? ಅದು ಹೇಳಿ ಯಾರು ಉತ್ತರ? ರಾಜ್ಯ ಸರ್ಕಾರ ಹೇಳಿಕೊಳ್ಳುತ್ತೆ ಸರ್, ನಾವು ನಮ್ಮ ದುಡ್ಡನ್ನ ಕೊಟ್ಟರು ಕೂಡ ಜನ ಅದನ್ನ ಎಲ್ಲಾ ಕಡೆನೂ ಕೊಡ್ತಾ ಇದ್ರಲ್ಲ, ಅದೇ ವಾಪಸ್ ಬರುತ್ತೆ ಅಲ್ಲ ನಮ್ಗೆ ಅಂತ ಹೇಳ್ತಾರೆ. ಅದೇ ಅಷ್ಟೇ ವ್ಯವಸ್ಥೆ. ಮೂರ್ಖರಾದಂತಹ ಜನ ಬಕ್ರಾಗಳ ತರ ಮಾಡಿಸ್ಕೊಳ್ಳಿ. ಹಂಗಾರೆ ಕಾಂಗ್ರೆಸ್ ಎಲ್ಲರೂ ಅದೇನೇ ಕಣ್ರಿ ಬೋಗಸ್ ಫೆಲೋಸ್. ಯಾಕೆ ಅಂತ ಹೇಳ್ತೀನಿ, ಅವರು ಗ್ಯಾರಂಟಿ ಅಂತಾರೆ, ಇವ್ರು ಇನ್ಯಾವುದೋ ರೂಪದಲ್ಲಿ ಕೊಡ್ತಾರೆ. ಕೊಟ್ಟಿಲ್ವಂತ ಡೆಲ್ಲಿನಲ್ಲಿ BJP ಅವರಿಗೆ ನೀವೇನು ಕೊಟ್ಟಿದ್ದಪ್ಪ? ನೀವೇನು ಕಲ್ಲನ್ನ ಕವರ್ಗೆ ಹಾಕ್ಬಿಟ್ಟು ಕೊಟ್ಬಿಟ್ರಾ? ಅವರು ಇನ್ನೂ ಜಾಸ್ತಿ ಕೊಟ್ಟಿದ್ದೀರಿ. ಎಸ್.